ಮಸಾಲೆಗೆ ಈರುಳ್ಳಿ, ಕ್ಯಾಶ್ಯೂನಟ್ಟು, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಾಕಿ ಆಯಿಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇಷ್ಟು ಹುರಿದ್ರೆ ಸಾಕು. ಇವಾಗ ಇದಕ್ಕೆ ಚಿಲ್ಲಿ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಇದು 2 ಮಿಕ್ಸ್ ಪೌಡರ್ ಇದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ. ಮಸಾಲೆ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ ರುಬ್ಬೋಕ್ಕೆ. ಮಸಾಲೆ ಇಷ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊತೀನಿ. ನೋಡಿ, ಬದನೆಕಾಯಿ ಥರ ಇದೆ, ಫ್ರೆಶ್ಶಾಗಿ ಸಿಗಲಿಲ್ಲ ನನಗೆ. ಸೊ ಇದು ಸ್ವಲ್ಪ ತೊಟ್ಟನ್ನು ಸ್ವಲ್ಪ ಈ ಟಿಪ್ಪಲ್ಲಿ ಕಟ್ ಮಾಡಿಬಿಟ್ಟು ಮಸಾಲೆ ತುಂಬ್ಕೋಬೇಕು. ಇದರಲ್ಲಿ ಒಂದರಲ್ಲಿ ಅರ್ಧ ಮಾಡಿ ಮಸಾಲೆ ತುಂಬ್ಕೋಬೇಕು. ಪುಟ್ಟ ಬದನೆಕಾಯಿ ಸಿಕ್ಕರೆ ಕಟ್ ಮಾಡೋದೇ ಬೇಡ, ಮಧ್ಯ ಹಾಗೆ ಮಸಾಲೆ ತುಂಬೋದು. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಇದ್ರ ಮಧ್ಯೆ ಮಸಾಲೆ ತುಂಬಬೇಕು. ಇದು ಇನ್ನೊಂದು ಪೀಸು. ಹೀಗೆ ಮಸಾಲೆನೆಲ್ಲ ತುಂಬಿಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಎಣ್ಣೆಗಾಯಿ ಅನ್ನೋದು ಅದಕ್ಕೇ ಎಣ್ಣೆಲ್ಲೇ ಫ್ರೈ ಆಗಬೇಕು. ಬದನೆಕಾಯಿ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ಸ್ವಲ್ಪ ಹೀಗೆ ಹುರ್ಕೊಂಡು ಟೊಮೊಟೊ ಒಂದೇ ಒಂದು ಹಾಕೋಣ, ಯಾಕಂದರೆ ಹುಣಸೆಹಣ್ಣು ಹಾಕಿರ್ತೀವಿ. ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟ್ ಇದಕ್ಕೆ. ಮತ್ತು ಉಪ್ಪು ಕೂಡ ಮಸಾಲೆಗೆ ಹಾಕಿರ್ತೀವಲ್ಲ, ಸೊ ನೋಡಿಕೊಂಡು ಸ್ವಲ್ಪ ಹಾಕೋಬೇಕು ಉಪ್ಪು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಅರಿಶಿನ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಈ ಮಸಾಲೆ ಹಾಕಿರೋ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಬೇಕು, ಎಣ್ಣೆಲೇ ಫ್ರೈ ಆಗಬೇಕದು. ಸ್ವಲ್ಪ ಹೈ ಫ್ಲೇಮಲ್ಲಿ ಇರಲಿ ಸ್ಟಾರ್ಟಿಂಗಲ್ಲಿ, ಆಮೇಲೆ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಣ. ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ಚಿನ್ನಿ. ಎಣ್ಣೆಗಾಯಿನೂ ಇದು ಜೋಳದ ರೊಟ್ಟಿ. ಇಷ್ಟು ಹುರಿದ್ರೆ ಸಾಕೀಗ. ಇವಾಗ ಮಿಕ್ಕಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆನೂ 1-2 ನಿಮಿಷ ಹೀಗೆ ಹುರಿಯೋಣ. ಹುರಿದ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ ನೀರು. ಇದು ಸ್ವಲ್ಪ ಜೋಳದ ರೊಟ್ಟಿಗೆ ಹೀಗೆ ಇರಬೇಕು. ಉಪ್ಪು ಟೇಸ್ಟ್ ನೋಡಿದ್ದೆ, ಸ್ವಲ್ಪ ಬೇಕನ್ನಿಸ್ತು, ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಒಂದು 10 ನಿಮಿಷ ಬೇಯಿಸೋಣ. ಇದನ್ನು ಲಿಡ್ ಕ್ಲೋಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕೋಣ. ಎಣ್ಗಾಯಿ ಗೊಜ್ಜು ರೆಡಿ. ಡೆಲಿಷಿಯಸ್ ಎಣ್ಗಾಯಿ ಗೊಜ್ಜು ಟ್ರೈ ಮಾಡಿ. ಇವಾಗ ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಗೊಜ್ಜು ರೆಡಿ.